ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ಆನ್ಸರ್ ಮಾಡಲಿಕ್ಕೆ ಇದ್ದೇನೆ. ತುಂಬ ಜನ ತುಂಬ ಟೈಮಲ್ಲಿ ಕಮೆಂಟ್ ಮಾಡ್ತೀರಿ, ಆನ್ ಟೈಮ್ ನನಗೆ ಡೀಟೇಲ್ ಆಗಿ ರೆಸ್ಪಾಂಡ್ ಮಾಡಲಿಕ್ಕೆ ಆಗದೇ ಇರಬಹುದು. ಅಂತಹ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ. ಸೊ ಕೆಲವೊಂದು ಪ್ರಶ್ನೆಗಳನ್ನು ತುಂಬ ಜನರು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತೀರಿ ಅಲ್ವಾ, ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಮಿಲರ್ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಹಾಗೆ ಜೊತೆ ಸೇರಿಸ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ತುಂಬ ಜನ ಕೇಳುವಂತಹ ಪ್ರಶ್ನೆ, ನಿಮ್ಮ ಮಗುವಿಗೆ ಎಷ್ಟು ಏಜ್, ಅವ್ನ ವೆಯ್ಟ್ ಏನು, ಅದು ಇದು ಅಂತ ಹೇಳಿ ತುಂಬ ಕೇಳ್ತೀರಿ. ಅವನಿಗೆ ಬರುವ ಜೂನ್ 1ಗೆ 2 ವರ್ಷ ಆಗುತ್ತೆ. ಅವನದು ವೆಯ್ಟ್ ಈ ಮಂತಲ್ಲಿ ಅಂದರೆ ಮೇ ಮಂತಲ್ಲಿ ನಾನಿನ್ನೂ ಚೆಕ್ ಮಾಡಲಿಲ್ಲ. ಏಪ್ರಿಲಲ್ಲಿ ಚೆಕ್ ಮಾಡುವಾಗ 11.9 ಇತ್ತು. ಇದರ ಜೊತೆಗೆ ಒಂದು ಪಾಯಿಂಟ್ ಹೇಳ್ತೀನಿ, ಮಕ್ಕಳದ್ದು ವೆಯ್ಟ್ ಕೆಲವೊಮ್ಮೆ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಕೆಲವೊಂದು ಸಲ ನಾವು ಅಂದರೆ ಪೇರೆಂಟ್ಸ್ ಆ ಏಜಲ್ಲಿ ಹೇಗಿರ್ತೇವೆ ಹಾಗಿರ್ತಾರೆ ಕೆಲವೊಬ್ಬರು ಮಕ್ಕಳು. ಮತ್ತು ನಾವು ಅವರು ದಪ್ಪ ಆಗಬೇಕು ಅಂತ ಹೇಳಿ ತುಂಬ ತುಪ್ಪ, ಹಾಲು ಇವನ್ನೆಲ್ಲ ಕೊಟ್ಟರೆ ಅವ್ರದ್ದು ಹಸಿವು ಕಡಿಮೆ ಆಗ್ತದೆ. ಅದಕ್ಕಿಂತ ನಾವು ಜಾಸ್ತಿ ಹಣ್ಣು ಅಥವಾ ತರಕಾರಿ ಈ ಥರ ಏನನ್ನಾದರೂ ಕೊಟ್ಟರೆ, ಮನೆಯಲ್ಲೇ ಮಾಡಿರುವಂತಹ ತಿಂಡಿ ಊಟ ಎಲ್ಲ ಕೊಟ್ಟರೆ ಅವರಿಗೆ ಹಸಿವು ಆನ್ ಟೈಮ್ ಜಾಸ್ತಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಹೆಲ್ದಿ ಆದಂತಹ ಒಂದು ವೆಯ್ಟನ್ನು ಅವರು ಗೇನ್ ಮಾಡ್ತಾರಂತ ಹೇಳ್ಬಹುದು. ಅದಲ್ಲದೆ ನಾವು ಹೊರಗಡೆ ಇರುವಂತಹ ಚಿಪ್ಸ್ ಆಗಿರಬಹುದು ಅಥವಾ ಕೂಲ್ ಡ್ರಿಂಕ್ಸ್ ಇಂಥದ್ದೆಲ್ಲ ಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ. ಇದನ್ನೆಲ್ಲ ಕೊಟ್ಟರೆ ಅವ್ರದ್ದು ಹಸಿವು ಏನಾಗುತ್ತೆ ಅದು ಆ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಕೂಡ ಸ್ವಲ್ಪ ಇಫೆಕ್ಟ್ ಆಗ್ತದೆ ಅಂತ ಹೇಳ್ಬಹುದು. ಇನ್ನು ಕೆಲವರು ಹೇಳೋದೇನಂದರೆ, ನನಗೆ ಹೆಚ್ಚಿನ ಪ್ರಶ್ನೆಗಳು ಈ ಮಕ್ಕಳ ರಿಲೇಟೆಡೇ ಬಂದಿರುತ್ತೆ. ಪರ್ಸ್ನಲ್ ಆಗಿ ಕೇಳೋದು ತುಂಬ ಕಡಿಮೆ. ಆದರೂ ನಾವು ಕೆಲವೊಂದು ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೊಬ್ರು ಕೇಳ್ತಾರೆ, ನೀವು ವರ್ಕಿಂಗ್ ವುಮನ್ ಅಂತ ಹೇಳಿ. ಇಲ್ಲ, ಸದ್ಯಕ್ಕೆ ನಾನು ವರ್ಕಿಂಗ್ ಅಲ್ಲ. ಮೊದಲು ಕೆಲಸ ಮಾಡ್ತಿದ್ದೆ. ಆಫ್ಟರ್ ಬೇಬಿ ಕೂಡ ಕೆಲಸ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಮೆಟರ್ನಿಟಿ ಲೀವ್ ಆದಮೇಲೆ ಒಂದು 3-4 ತಿಂಗಳು ರಜೆಯನ್ನು ಎಕ್ಸ್ಟೆಂಡ್ ಕೂಡ ಮಾಡಿಕೊಂಡಿದ್ದೆ. ಆದರೆ ಆ ಟೈಮಲ್ಲಿ ಮತ್ತೆ ನನಗೆ ಹೋಗೋದಕ್ಕೆ ಕೂಡ ಮನಸ್ಸಾಗಲಿಲ್ಲ. ನಾನು ಮತ್ತೆ ಧೀರಜ್ ಅಂದರೆ ನನ್ನ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿ ನಾನು ಗ್ಯಾಪ್ ತೊಗೊಳ್ಳೋದಂತ ಅಂದ್ಕೊಂಡೆ. ಇನ್ನು ಗೊತ್ತಿಲ್ಲ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ. ಈ ಟೈಮನ್ನು ನನ್ನ 100% ನಾನು ನನ್ನ ಮಗನಿಗೆ ಕೊಡಬೇಕು ಅಂಥೇಳಿ ನನ್ನ ಕೆರಿಯರನ್ನು ಹಾಗೆ ಒಂದು ಸ್ವಲ್ಪ ಪಾಸ್ ಮಾಡಿದ್ದೇನಂತ ಹೇಳ್ಬಹುದು. ಇನ್ನು ಕೆಲವೊಬ್ಬರು ಹೇಳ್ತಾರೆ, ಮಗು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಅರೌಂಡ್ 9 months 10 months ಈ ಥರ ಮಕ್ಕಳಿದ್ದಾರೆ, ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಹೇಗೆ ಮಾಡೋದು, ನೀವು ಹೇಗೆ ಮ್ಯಾನೇಜ್ ಮಾಡಿದ್ದೀರಿ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ಮಕ್ಕಳು ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಆ ಏಜಲ್ಲಿರುವಾಗ ಅಂಬೆ ಕಾಲು ಹಿಡ್ಕೊಂಡು ಬರ್ತಾರೆ ಹಾಗೆ. ಆದರೆ ನಾನೇನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಹೆಚ್ಚಿನ ಕೆಲಸ ಎಲ್ಲ ಮಾಡಿ ಮುಗಿಸ್ತಿದ್ದೆ. ಮಧ್ಯಾಹ್ನದ ಊಟಕ್ಕೆ ಏನು ಪಲ್ಯ ಸಾಂಬಾರೆಲ್ಲ ಬೇಕು ನೋಡಿ, ಅದೆಲ್ಲ ನಂದು 7-8 ಗಂಟೆ ಒಳಗಡೆ ಎಲ್ಲ ಆಗ್ತಿತ್ತು. ಸೊ ಅದಾದಮೇಲೆ ನಾನು ಸ್ವಲ್ಪ ಫ್ರೀ ಇರ್ತಿದ್ದೆ ಮಧ್ಯಾಹ್ನದವರೆಗೆ. ಮತ್ತು ರಾತ್ರಿಗೆ ಕೂಡ ಬೇಕಾದರೆ ಸ್ವಲ್ಪ ಏನಾದರೂ ಮಾಡ್ಕೊಳ್ತಿದ್ದೆ. ಕೆಲವೊಂದು ಸಲ ಮಧ್ಯಾಹ್ನದ್ದು ಊಟ ಏನಿರುತ್ತೆ ಅದನ್ನೇ ಅಡ್ಜಸ್ಟ್ ಕೂಡ ಮಾಡಿರುವಂತಹ ದಿನಗಳಿವೆ. ಯಾಕಂದರೆ ಆ ಒಂದು ಟೈಮನ್ನು ನಾವು ಮಕ್ಕಳಿಗೆ ಕೊಡಬೇಕಷ್ಟೇ. ಅದಾದಮೇಲೆ ನಾವು ಅಷ್ಟೊಂದೇನು ಟೈಮನ್ನು ಅವರಿಗೆ ಕೊಡಬೇಕಂತಿಲ್ಲ. ಸ್ವಲ್ಪ ನಾವೇ ಜಾಸ್ತಿ ಕೇರ್ ತಗೊಳ್ಬೇಕಾಗ್ತದೆ. ಮನೆಯಲ್ಲಿ ಯಾರು ಇಲ್ಲದಿದ್ದರೆ ನಾವೇ ನೋಡ್ಕೊಳ್ಳೋದಾದರೆ, ಇಲ್ಲದ್ರೆ ಮನೇಲಿ ಯಾರಾದರೂ ಇದ್ದರೆ ಅವ್ರದ್ದು ಸ್ವಲ್ಪ ಹೆಲ್ಪ್ ಕೇಳಿದರೆ ಚೆನ್ನಾಗಿರ್ತದೆ. ನಾನು ಕೂಡ ಹಾಗೆ ಮಾಡ್ತೇನೆ. ನನ್ನ ಪಪ್ಪ ಇರೋದ್ರಿಂದ ಜೊತೆಗೆ ಕೆಲವೊಂದ್ಸಲ ಅವ್ರದ್ದು ಹೆಲ್ಪ್ ಕೂಡ ಕೇಳ್ತೇನೆ. ಅವರು ಕೂಡ ಅಷ್ಟನ್ನ ನೋಡ್ಕೊಳ್ತಾರೆ ನಾನು ಅಡಿಗೆ ಕೆಲಸ ಅಥವಾ ಏನಾದರೂ ಮಾಡ್ಕೊಳ್ಳುವಾಗ. ಇಲ್ಲದಿದ್ದರೆ ನಾನು ಹೆಚ್ಚಿನ ಕೆಲಸ ಅವನನ್ನು ಹಿಡ್ಕೊಂಡು ಕೂಡ ಮಾಡೋದಿದೆ. ಅವನದೊಂದು ಫೀಡಿಂಗ್ ಚೇರ್ ಇದೆಯಲ್ವ, ಅದರಲ್ಲಿ ಕೂತ್ಕೊಳಿಸಿ ನಾನು ಆ ಟೈಮಲ್ಲೆಲ್ಲ ಜಾಸ್ತಿ ಕೆಲಸ ಎಲ್ಲ ಮಾಡ್ತಿದ್ದೆ. ಅಂದರೆ ಚಪಾತಿ ಮಾಡುವಾಗ ಆ ಥರ ಏನಾದರೂ ಮಾಡುವಾಗ ಅವನನ್ನು ಚೇರಲ್ಲಿ ಕೂತ್ಕೊಳಿಸ್ತಿದ್ದೆ, ನಾನು ಪಕ್ಕದಲ್ಲಿ ಕೆಲಸ ಮಾಡ್ತಿದ್ದೆ. ಅವನಿಗೆ ಅದೇ ಅಭ್ಯಾಸ ಆಗಿತ್ತು. ಸೊ ಅದಕ್ಕೆ ಸೆಟ್ ಆಗಿದ್ದ. ಜೊತೆಗೆ ನಾನು ಕ್ರಿಬ್ಬನ್ನು ಕೂಡ ಆ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ. ಕ್ರಿಬ್ಬಲ್ಲಿ ಅವನನ್ನು ಹಾಕಿ ಅದರಲ್ಲಿ ಸ್ವಲ್ಪ ಆಟದ ಸಾಮಾನು ಏನಾದರೂ ಹಾಕಿ ಅದರಲ್ಲಿ ಬಿಟ್ಟರೆ ಅವನು ಆಟ ಆಡ್ತಿದ್ದ. ಆ ಟೈಮಲ್ಲಿ ನನ್ನ ಕೆಲಸನ ನಾನು ಮಾಡ್ಕೊಳ್ತಿದ್ದೆ. ಇನ್ನೊಂದು, ನಾನು TV ಮೊಬೈಲ್ ಯಾವತ್ತೂ ತೋರಿಸಲಿಲ್ಲ. ನನ್ನ ಕೆಲಸ ಆಗಬೇಕು ಅಂಥೇಳಿ ಯಾವತ್ತೂ ಅವನಿಗೆ ಸ್ಕ್ರೀನ್ ಟೈಮ್ ಅಂತ ಸೆಟ್ ಮಾಡಲಿಲ್ಲ. ಅವನಿಗೆ ಸ್ಕ್ರೀನ್ ಟೈಮ್ ನಾನು ತೋರಿಸೋದೇ ಇಲ್ಲ ಅಂತಲ್ಲ, ದಿನಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಅಗತ್ಯ ಇದ್ದರೆ ತೋರಿಸ್ತೇನೆ. ಅಗತ್ಯ ಅಂತಲ್ಲ, ಕೆಲವೊಮ್ಮೆ ಅವನಿಗೆ ಕೂಡ ಬೋರ್ ಆಗುತ್ತಲ್ವ, ಆ ಥರ ಆ ಟೈಮಲ್ಲಿ ತೋರಿಸ್ತೇನೆ. ಇವಾಗಲೂ ಅಷ್ಟೇ, ಕಂಪಲ್ಸರಿ TV ನೋಡೋದಂತ ಇಲ್ಲ. ಅವನು ಹಾಕಲಿಲ್ಲ ಅಂದರೆ ಕೇಳೋದಿಲ್ಲ. ನಾವು ಹಾಕಿದರೆ ನೋಡ್ತಾನೆ, ಇಲ್ಲ ಅಂದರೆ ಇಲ್ಲ, ಏನಾದರೂ ಆಟ ಆಡ್ತಾ ಇರ್ತಾನೆ. ಹಾಗೆ ಸೆಟ್ ಆಗಿದ್ದಾನೆ. ಇನ್ನೊಂದು ಪ್ರಶ್ನೆ ಏನಂದರೆ, ಮಗು ಗಂಜಿ ತಿಂತಾರೆ, ಆದರೆ ಊಟ ಎಲ್ಲ ತಿನ್ನೋದಿಲ್ಲ, ರೈಸ್ ಎಲ್ಲ ಸ್ವಲ್ಪ ಮೆತ್ತಗೆ ಮಾಡಿ ಕೊಟ್ಟರೆ ತಿನ್ನೋದಿಲ್ಲ, ಏನು ಮಾಡೋದು ಅಂತ ಹೇಳಿ. ನಾರ್ಮಲ್ ಆಗಿ 1 ವರ್ಷದವರೆಗೆ ಮಕ್ಕಳು ಸ್ವಲ್ಪ ಗಟ್ಟಿಯಾದಂತಹ ವಸ್ತುಗಳನ್ನು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ.
ಸ್ಲೋಲಿ ಅವರು ಕಲಿತಾರೆ. ನಾವು ಅದಕ್ಕೇನು ಜಾಸ್ತಿ ಪ್ರೆಷರ್ ಹಾಕಬೇಕಂತಿಲ್ಲ. 1 ವರ್ಷದವರೆಗೆ ಅಲ್ವಾ, ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಗಂಜಿ ಥರ ಅಥವಾ ಸಿರಿಲ್ಯಾಕ್ ಏನಾದರೂ ನಾವು ಮನೆಯಲ್ಲೇ ಮಾಡಿರೋದು, ನಾನು ಹೇಳೋದು ಹೊರಗಡೆನೂ ತಂದಿರೋದಲ್ಲ. ಸೊ ಅದನ್ನು ಕೂಡ ನಾವು ಮಾಡಿ ಕೊಟ್ಟರೆ ಅಡ್ಜಸ್ಟ್ ಆಗ್ತಾರೆ. ಮತ್ತು ತರಕಾರಿಗಳು ಫ್ರೂಟ್ಸ್ಗಳನ್ನು ನಾವು ಕೊಡಬಹುದಾ ಮಕ್ಕಳಿಗೆ, ಹೇಗೆ ಕೊಡೋದು ಏನು ಅಂತೆಲ್ಲ ಕೇಳ್ತೀರಿ. ತರಕಾರಿಗಳನ್ನು ನಾವು ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಕೊಡಬಹುದು. ಅಂದರೆ ನಾವೇನು ತಿಂತೇವೆ ಅದನ್ನು ಮಕ್ಕಳಿಗೆ ಕೊಡಬಹುದು, ಆದರೆ ನೋಡಿಕೊಂಡು ಕೊಟ್ಟರೆ ಆಯಿತು. ಇವಾಗ 6 ತಿಂಗಳಲ್ಲೇ ನಾವು ಸಿಹಿಗೆಣಸು ಅಥವಾ ಕುಂಬಳಕಾಯಿ, ಆಲೂಗಡ್ಡೆ, ಬೀನ್ಸ್ ಇವನ್ನೆಲ್ಲ ನಾವು ಸ್ಟಾರ್ಟ್ ಮಾಡಬಹುದು. ಸ್ಲೋಲಿ ಬ್ರೊಕೋಲಿ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಇನ್ಕ್ರೀಸ್ ಮಾಡ್ತಾ ಹೋದರೆ ಕ್ವಾಂಟಿಟಿ ಆಗಿರ್ಬೋದು ಅಥವಾ ನಾವು ಯಾವ ವಸ್ತುವನ್ನು ಕೊಡ್ತೇವೆ ಅದನ್ನಾಗಿರ್ಬಹುದು ಜಾಸ್ತಿ ಮಾಡ್ತಾ ಬಂದರೆ ಎಲ್ಲವನ್ನ ಅವರು ಟೇಸ್ಟ್ ಮಾಡಿದಾಗ ಆಗುತ್ತೆ. ಸೊ ಒಂದೊಂದನ್ನೇ ತಿನ್ನೋದನ್ನ ಕೂಡ ಕಲಿತಾರೆ. ಫ್ರೂಟ್ಸ್ ಕೂಡ ಅಷ್ಟೇ, ಎಲ್ಲ ಫ್ರೂಟ್ಸ್ಗಳನ್ನು ಕೊಡಬಹುದು ನಾವು. ಮೂಸಂಬಿ, ದಾಳಿಂಬೆ ಅಥವಾ ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ, ಆರೆಂಜ್ ಏನನ್ನಾದರೂ ಕೊಡಬಹುದು. ನಾವು ಶೀತ ಆಗುತ್ತೆ, ಜ್ವರ ಆಗುತ್ತೆ ಅದನ್ನೆಲ್ಲ ನೋಡದೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡಬೇಕು. ತೀರ ಕೊಡಬಾರ್ದು. ಒಂದೇ ದಿನ ಓಕೆ ನನ್ನ ಮಗನಿಗೆ ದ್ರಾಕ್ಷಿ ಅಂದರೆ ತುಂಬ ಇಷ್ಟ, ಒಂದಿಷ್ಟು ಕೊಡ್ತೇನೆ ಅಂತ ಹೇಳಿ ಕೊಡಬಾರ್ದು. ಒಂದು ಲಿಮಿಟ್ ಇರಬೇಕು. ನಾವು ಅಂದಾಜು ಮಾಡಬೇಕು, ಇಷ್ಟು ಏಜಿನ ಮಗುವಿಗೆ ನಾನು ಎಷ್ಟು ಕೊಡಬಹುದು, ಅವನಿಗೆ ಎಷ್ಟು ಕೊಟ್ಟರೆ ಸಾಲುತ್ತೆ ಅಷ್ಟೇ ಕೊಡಬೇಕು. ಊಟದ ಟೈಮಿಗೆಲ್ಲ ಫ್ರೂಟ್ಸಲ್ಲಿ ಹೊಟ್ಟೆ ತುಂಬಿಸೋದು ಸರಿಯಲ್ಲ. ಸ್ನ್ಯಾಕ್ಸ್ ಟೈಮಿಗೆ ಫ್ರೂಟ್ಸ್ ಕೊಡಬೇಕು, ಊಟದ ಟೈಮಿಗೆ ಊಟ ಕೊಡಬೇಕು. ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಪ್ರಶ್ನೆ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ ತುಂಬ ಜನ ಕೇಳ್ತೀರಿ. ನಮ್ಮದು ಲವ್ ಮ್ಯಾರೇಜ್, ಲವ್ ಕಮ್ ಅರೇಂಜ್ ಅಂತ ಹೇಳಬಹುದು. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ಬ್ಲಾಗಲ್ಲೇ ಹೇಳ್ತೀನಿ, ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮಿಬ್ಬರಿಗೆ ಮೊದಲೇ ಪರಿಚಯ ಇತ್ತು, ಅದಾದಮೇಲೆ ನಾವು ಮದುವೆ ಆದ್ವಿ. ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಬೋರ್ಡ್ ಬುಕ್ನ ಬಗ್ಗೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಕ್ವೆಶನ್ಸ್ ಕೇಳ್ತೀರಿ. ನಾನು ಇದ್ರ ಬಗ್ಗೆ ಒಂದೆರಡು ಬ್ಲಾಗನ್ನು ಕೂಡ ಮಾಡಿದ್ದೇನೆ, ಅದನ್ನು ನೀವು ಚೆಕ್ ಮಾಡಬಹುದು. ಇಲ್ಲದಿದ್ದರೆ ಕೂಡ ಸಿಂಪಲ್ ಆಗಿ ಹೇಳ್ತೇನೆ. ಫ್ಲ್ಯಾಶ್ ಕಾರ್ಡಿನ ರೀತಿನೇ ಬೇರೆ, ಬೋರ್ಡ್ ಬುಕ್ಕಿದ್ದು ಉಪಯೋಗನೇ ಬೇರೆ. ಎರಡು ಕಂಪ್ಲೀಟಾಗಿ ಡಿಫ್ರೆಂಟ್ ಅಂತ ಹೇಳಬಹುದು. ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಅದನ್ನು ನಾವು ಫ್ಲ್ಯಾಶ್ ಥರ ತೋರಿಸೋದು, ಹಿಂದ್ಗಡೆಯಿಂದ ಮುಂದ್ಗಡೆ ತೆಗೆದು ಇಟ್ಟು ತೋರಿಸೋದು. ಇದನ್ನು ನಾವು ಮಕ್ಕಳಿಗೆ ಮಾಡೋದ್ರಿಂದ, ತೋರಿಸೋದ್ರಿಂದ ಮಕ್ಕಳದ್ದು ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ರೈಟ್ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಫ್ಲ್ಯಾಶ್ ಕಾರ್ಡ್ ಬುಕ್ಸ್ ಅಂದರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ನೋಡೋದು, ಓದೋದು, ಅಥವಾ ನಾವು ಕೂಡ ಹೇಳಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಫ್ಲ್ಯಾಶ್ ಕಾರ್ಡ್ಸ್ ಥರ ಅಲ್ಲ ಬೋರ್ಡ್ ಬುಕ್ಸ್, ಆಯಿತಾ. ಸೊ ಇದು ಎರಡು, ಅದ್ರದ್ದು ಬೆನಿಫಿಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲಿ ನೀವು ಫೋಟೋ ನೋಡ್ತಾ ಇರ್ಬೋದು. ಆ ಫೋಟೋ ಬಂದ ಮೇಲೇ ತುಂಬ ಜನ ಕ್ವೆಶನ್ ಕೇಳೋದು ಸ್ಟಾರ್ಟ್ ಮಾಡಿದ್ದು. ಈ ಫ್ಲ್ಯಾಶ್ ಕಾರ್ಡ್ಸ್, ಬೋರ್ಡ್ ಬುಕ್ಸ್, ಮಗುವಿದ್ದು ಆ್ಯಕ್ಟಿವಿಟೀಸ್, ಬ್ರೈನ್ ಡೆವಲಪ್ಮೆಂಟ್ ಇದರದ್ದೆಲ್ಲ ಕ್ವೆಶನ್ಸ್ ಆ ಫೋಟೋ ಬಂದ ಮೇಲೆ ಸ್ಟಾರ್ಟ್ ಆದದ್ದು ನನಗೆ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೀರಿ, ಅಂದರೆ ಅವನಿಗೆ ನೀವು ಟಾಯ್ಸ್ ಆಗಿರ್ಬೋದು, ಬುಕ್ಸನ್ನು ಹೇಗೆ ಚೂಸ್ ಮಾಡ್ತೀರಿ, ಎಲ್ಲಿ ತೊಗೊಳ್ತೀರಿ ಅಂತ ಹೇಳಿ. ನಾನು ಯಾವುದಾದ್ರೂ ವಿಡಿಯೋದಲ್ಲಿ ಅವನ ಟಾಯ್ಸ್ ಅಥವಾ ಬುಕ್ಸನ್ನು ತೋರಿಸಿದ್ರೆ ಅದರದ್ದು ಸಾಧ್ಯ ಆದರೆ ಲಿಂಕನ್ನು ಅಲ್ಲೇ ಶೇರ್ ಮಾಡಿ ಇಡ್ತೇನೆ. ಕೆಲವೊಂದು ಸಲ ಮರೆತು ಹೋಗಿದ್ರೆ ನೀವು ಯಾರಾದರೂ ಕೇಳಿದಾಗ ನಾನು ಶೇರ್ ಮಾಡ್ತೇನೆ. ಹೆಚ್ಚಾಗಿ ಆನ್ಲೈನ್ ಕೂಡ ತೊಗೊಳ್ತೇವೆ, ಆಫ್ಲೈನ್ ಕೂಡ ತೊಗೊಳ್ತೇವೆ. ಆನ್ಲೈನಲ್ಲಿ ಕೂಡ ನೋಡ್ತಾ ಇರ್ತೇನೆ. ಆದರೆ ನಾವು ಪಸಲ್ಸ್ ಎಲ್ಲ ತಗೊಳ್ಳುವಾಗ, ಇವಾಗ 12 ತಿಂಗಳಿನ ಮಕ್ಕಳಿಗೆಲ್ಲ ಪಸಲ್ಸ್ ಅಂತ ಸಿಗೋದಿಲ್ಲ ನಾವು ಸರ್ಚ್ ಮಾಡುವಾಗ. ನೀವು 1 ವರ್ಷದ ಮಗುವಿಗೆ ತಗೊಳ್ಳೋದಾದರೆ 2-3 ವರ್ಷದ್ದು ಮಗುವಿಗೆ ಏನಾದರೂ ಪಸಲ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಅಂದರೆ ತುಂಬ ಈಸಿ ಪಸಲ್ ಆಗಿದ್ರೆ ತಗೊಳ್ಬೇಕು. ಅಂದರೆ 1 ವರ್ಷದ ಮಗುವಿಗೆ ಕೂಡ ಹೇಳಿ ಕೊಡಬಹುದು ಅನ್ನುವಂತಹ ಪಸಲ್ ಏನಾದರೂ ಇದ್ದರೆ ಅದನ್ನು ನಾವು ತಗೊಳ್ಬಹುದು. ಆನ್ಲೈನಲ್ಲಿ ನಾವು 6 ಮಂತ್ಸಿನ ಮಗುವಿಗೆ ಪಸಲ್ ಅಂತ ಎಲ್ಲ ಸರ್ಚ್ ಮಾಡಿದರೆ ಅಷ್ಟೊಂದೇನು ಫಿಲ್ಟರ್ ಆಗಿ ಬರೋದಿಲ್ಲ. ಸೊ ಸ್ವಲ್ಪ ದೊಡ್ಡ ಏಜ್ನ ಮಕ್ಕಳಿದ್ದು ಸರ್ಚ್ ಮಾಡಿ ನಿಮಗೆ ಅದು ಓಕೆ ಅಂತ ಅನಿಸಿದರೆ ತಗೊಳ್ಳೋದು. ಆಫ್ಲೈನ್ ಹೋದಾಗ ನಮಗೆ ನಾರ್ಮಲಾಗಿ ಗೊತ್ತಾಗುತ್ತಲ್ವ, ನೋಡಿದಾಗ ಇದು ಇಷ್ಟ ಆಯಿತು, ಮಗುವಿಗೆ ಯೂಸ್ ಆಗುತ್ತೆ ಅಂತ ಏನಾದರೂ ಕಂಡ್ರೆ ತಗೊಳ್ತೇವೆ. ಮತ್ತು ತೊಗೊಂಡು ಬಂದಾದಮೇಲೆ ಅವನು 1-2 ದಿನದಲ್ಲೇ ಮಗು ಕಲಿಬೇಕು ಅಂತ ಹೇಳಿ ಫೋರ್ಸ್ ಮಾಡೋದು ಸರಿಯಲ್ಲ. ಅಥವಾ 1-2 ದಿನದಲ್ಲಿ ಕಲೀಲಿಲ್ಲ ಅಂತ ಹೇಳಿ ಅದನ್ನು ತೆಗೆದು ಸೈಡಿಗೆ ಇಡೋದು ಕೂಡ ಇಲ್ಲ. ನಾವು ಕಂಟಿನ್ಯೂಸ್ ಆಗಿ ಅವನ ಜೊತೆ ಅದರಲ್ಲೇ ಹಿಡ್ಕೊಂಡು ಆಟ ಆಡ್ತಾ ಇರ್ತೇವೆ. ಒಂದು ಸ್ವಲ್ಪ ದಿನ ಆದಮೇಲೆ ಅವನು ಅದನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಆ ಪಸಲನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ತುಂಬ ಜನ ಕೇಳ್ತೀರಿ ಆರುಷಿದ್ದು ಬಟ್ಟೆಯ ಬಗ್ಗೆ ಕೂಡ. ನಾನು ಆಫ್ಲೈನ್ ತೊಗೊಳ್ತೇನೆ, ಆನ್ಲೈನ್ ತೊಗೊಳ್ತೇನೆ. ಆಫ್ಲೈನಲ್ಲಾದರೆ ಈ ಮ್ಯಾಕ್ಸ್, ಟ್ರೆಂಡ್ಸ್, ಝೂಡಿಯೋ ಇಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮಕ್ಕಳದ್ದು ಬಟ್ಟೆ. ಮತ್ತು ಆಫರ್ ಏನಾದರೂ ಇರುವಾಗ ನೀವು ನೋಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದಲ್ಲದೆ ನಾನು ಆನ್ಲೈನ್ ತೊಗೊಳ್ಳೋದು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಆದಷ್ಟು ಕಡಿಮೆ ತೊಗೊಳ್ಳೋದು. ಹೆಚ್ಚಾಗಿ ಫಸ್ಟ್ ಕ್ರೈಯಲ್ಲಿ ತೊಗೊಳ್ತೇನೆ. ಫಸ್ಟ್ ಕ್ರೈಯಲ್ಲಿ ಬೇಬಿ ಹಗ್ ಒಂದು ಬ್ರ್ಯಾಂಡ್ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ.
ಬಟ್ಟೆಯ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಈ ಬೇಬಿ ಹಗ್ ಅವ್ರದ್ದು. ಸೊ ಅದನ್ನು ಹೆಚ್ಚಾಗಿ ತಗೊಳ್ತೇನೆ. ಆರುಷ್ ಬಗ್ಗೆ ಇನ್ನೊಂದು ಪ್ರಶ್ನೆ, ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟ್. ಟೂತ್ ಬ್ರಷ್ ನಾನು ಅವನಿಗೆ ಮೀಮಿ ಅವ್ರದ್ದು, ಲವ್ ಲ್ಯಾಪ್ ಅವ್ರದ್ದು ಯೂಸ್ ಮಾಡ್ತೇನೆ. ಯಾವಾಗಲೂ ಹಾಳಾಗ್ತಾ ಇರುತ್ತೆ, ಒಂದೆರಡು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾನೆ ಇರಬೇಕು. ಯಾಕಂದರೆ ಅದನ್ನು ಬ್ರಷ್ ಮಾಡೋದಕ್ಕಿಂತ ಜಾಸ್ತಿ ಅವನು ಜಗಿಯೋದು, ಹಾಗಾಗಿ ಅದು ಹಾಳಾಗುತ್ತಲ್ವ. ಸೊ ಬೇಗ ಬೇಗ ಚೇಂಜ್ ಮಾಡ್ತಾ ಇರ್ತೇನೆ. ಪೇಸ್ಟ್ ನಾನು ಚೀಕೋ ಅವ್ರದ್ದು ತೊಗೊಂಡದ್ದು, ಇದು ರೀಸೆಂಟಾಗಿ ತೊಗೊಂಡಿರೋದು. ಅವನಿಗೆ 1.5 ವರ್ಷ ಆದಮೇಲೆ ತೊಗೊಂಡದ್ದು. ಇದು 12 ಮಂತಿಂದ ಸ್ಟಾರ್ಟ್ ಮಾಡ್ಬೋದು, 6 ಇಯರ್ಸ್ವರೆಗೆ ಯೂಸ್ ಮಾಡ್ಬೋದು. ಜಾಸ್ತಿ ಹಾಕಲ್ಲ, ಒಂದು ಚುಕ್ಕಿ ಥರ ಹಾಕಿ ಕೊಡ್ತೇನೆ, ಅದರಲ್ಲೇ ಬ್ರಷ್ ಮಾಡ್ತಾನೆ, ಅದರಲ್ಲೇ ಎಂಜಾಯ್ ಮಾಡ್ತಾನೆ. ಸ್ಟ್ರಾಬೆರಿ ಫ್ಲೇವರಲ್ಲಿ ತೊಗೊಂಡಿರೋದು, ಆಫ್ಲೈನ್ ತೊಗೊಂಡದ್ದು ನಾನು. ಅದರ ಜೊತೆಗೆ ಈ ಥರ ಸ್ಟಿಕ್ಕರ್ಸ್ ಕೂಡ ಬಂದಿತ್ತು, ಇದನ್ನು ನಾನು ಯಾವತ್ತೂ ತೋರಿಸಲಿಲ್ಲ ಅನಿಸುತ್ತೆ. ಈ ಥರ ಸ್ಟಿಕ್ಕರ್ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ ಆಯಿತಾ. ಇದನ್ನು ಓದಬಹುದು, ಇದನ್ನು ತೆಗೆದು ಎಲ್ಲಿಯಾದರೂ ಅಂಟಿಸಬಹುದು, ಅಥವಾ ನೀವು ಓದಿ ಹೇಳ್ಬೋದು. ಮಕ್ಕಳಿಗೆ ಬ್ರಷ್ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅಷ್ಟೇ. ಪೇಸ್ಟ್ ನಾನು ಇನಿಷಿಯಲ್ ಡೇಸಲ್ಲಿ ಯೂಸ್ ಮಾಡ್ತಿರಲಿಲ್ಲ ಅವನಿಗೆ, ಅದೇ 1.5 ವರ್ಷ ಆದಮೇಲೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ಕಮೆಂಟ್ ಮಾಡಿದ್ರು, ನೀವು ವರ್ಕಿಂಗ್ ಇದ್ದು ಇವಾಗ ಹೌಸ್ ವೈಫ್ ಆಗಿದ್ದೀರಿ, ನಿಮಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಡಿಸೈಡ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿರೋದು, ಜೊತೆಗೆ ಧೀರಜ್ ಕೂಡ ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಬೇಜಾರಂತ ಆಗೋದಿಲ್ಲ. ಬಟ್ ಕೆಲವೊಮ್ಮೆ ಅನಿಸುತ್ತೆ, ಅಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಮಗು ಆದಮೇಲೆ ಕೂಡ ವರ್ಕಿಂಗ್ ಇದ್ದಾರೆ ಅಂತ ನೋಡುವಾಗ ನನಗೂ ಅನ್ನಿಸ್ತದೆ, ನಾನು ಕೆಲಸ ಬಿಡಬಾರ್ದಿತ್ತೋ ಏನು ಅಂಥೇಳಿ. ಆದರೆ ಸರಿಯಲ್ಲ, ನಾನು ಕೆಲಸ ಬಿಟ್ಟದ್ದೇ ಸರಿ ಹೋಗುತ್ತೆ. ಯಾಕಂದರೆ ನನ್ನ ಮನೆಯಲ್ಲಿ ಅಂದರೆ ಆರುಷ್ನನ್ನು ನೋಡ್ಕೊಳ್ಳುವಷ್ಟು ಯಾರೂ ಇಲ್ಲ ಅಂತ ಹೇಳಿ ಬೇಜಾರೇನೂ ಇಲ್ಲ. ನಾನೇ ನೋಡಿಕೊಂಡ್ರೇ ನನಗೆ ಸಮಾಧಾನ ಆಗೋದು. ಯಾರಾದರೂ ಇದ್ರೂ ನನಗೆ ಸಮಾಧಾನ ಆಗೋದಿಲ್ಲ ಯಾರಾದರೂ ನೋಡೋದು. ಇದು ಕೂಡ ಪಾಯಿಂಟ್ ತುಂಬ ಮ್ಯಾಟರ್ ಆಗುತ್ತೆ. ನಾವು ಯಾವಾಗಲೂ ಅಂದ್ಕೊಳ್ತೇವೆ, ಅಂದರೆ ನಮ್ಮ ಮಗುನ ಯಾರೂ ನೋಡ್ಕೊಳ್ಳೋದಿಲ್ಲ, ಯಾರೂ ನೋಡ್ಕೊಳ್ಳೋಕ್ಕಿಲ್ಲ, ಹಾಗೆ ಹೀಗೆ ಅಂಥೇಳಿ. ಆದರೆ ನಾವು ಅಂದರೆ ಅಮ್ಮಂದರು ಸ್ವಲ್ಪ ಯಾರಿಗಾದರೂ ಫ್ರೀಡಮ್ ಕೊಟ್ಟರೆ ನಮ್ಮ ಮಗುನ ನೋಡ್ಕೊಳ್ಳೋಕ್ಕೆ ಅವ್ರು ನೋಡ್ಕೊಳ್ತಾರೆ. ಅವರು ನೋಡಿದಕ್ಕೆ ಒಂದು ಹೇಳಿ ಮಾಡಿ ಎಲ್ಲ ಮಾಡಿದರೆ ಯಾರೂ ನೋಡ್ಕೊಳ್ಳೋದಕ್ಕೆ ಕೂಡ ಅಷ್ಟೊಂದು ಮುಂದೆ ಬರೋದಿಲ್ಲ ಅಲ್ವಾ. ನಾನು ಹೇಳಿದೆ ಮಾಡಿದೆ ಅಂತ ಅನ್ನಲ್ಲ, ಆದರೆ ಯಾರೂ ಇಲ್ಲ ನೋಡ್ಕೊಳ್ಳೋದಕ್ಕೆ. ಸೊ ನಾನೇ ನೋಡ್ಕೊಳ್ತೀನಿ, ನನಗೆ ಅದರಲ್ಲೇ ಸಮಾಧಾನ ಇದೆ. ನನ್ನ 100% ಟೈಮನ್ನು ನಾನು ಅವನಿಗೆ ಯಾವ ಏಜ್ವರೆಗೆ ನನ್ನ ಇಂಪಾರ್ಟೆನ್ಸ್ ಇದೆ ಅಲ್ಲಿವರೆಗೆ ನನ್ನ 100% ಅವನಿಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾನು ನನ್ನ ಕೆರಿಯರಿಗೆ ಬ್ರೇಕ್ ತೊಗೊಂಡಿದ್ದೇನೆ. ಇದರಲ್ಲಿ ನನಗೆ ಖುಷಿ ಇದೆ, ಕೆಲವೊಮ್ಮೆ ಬೇಜಾರಾಗುತ್ತೆ, ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತದೆ ಅಷ್ಟೇ. ಅದನ್ನೇ ಮುಂದೆ 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 ಯೋಚನೆ ಮಾಡಿ ತೊಗೊಂಡು ಹೋಗೋದಿಲ್ಲ. ಒಂದು ಸ್ವಲ್ಪ ಬೇಜಾರಾದರೆ ಒಂದು ಸ್ವಲ್ಪ ಹೊತ್ತಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತೇನೆ. ಏನಾದರೂ ಮಾಡಿ, ಏನು ಮಾಡಲಿಲ್ಲ ಅಂದರೆ ಏನುಂಟು, ನಮ್ಮ ಆರುಷ್ನ ನೋಡಿದರೆ ಸಾಕು, ಅಲ್ಲಿಗೆ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗಿ ಹೋಗುತ್ತೆ. ಇನ್ನೊಬ್ರು ನನಗೆ ಕಮೆಂಟ್ ಮಾಡಿದ್ರು, ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ ಅದು. ಮೋಸ್ಟ್ಲಿ ಅವರಿನ್ನೂ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಮಗುನ ಆ ಟೈಮಲ್ಲಿ ಡೇ ಕೇರಿಗೆ ಬಿಡ್ತಾರೆ ಅನಿಸುತ್ತೆ. ಈ ಟೈಮಲ್ಲಿ ನಮ್ಮ ಮಗುವಿಗೆ ಏನು ಫುಡ್ ಕೊಡಬೇಕು ಅಂತ ಹೇಳಿ ಕ್ವೆಶನ್ ಮಾಡಿದ್ದಾರೆ. ಆ್ಯಕ್ಚುಲಿ ನನಗೆ 100% ಹೇಳಬೇಕಂದ್ರೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಡೇ ಕೇರಿಗೆ ಯಾವತ್ತೂ ಕಳಿಸಲಿಲ್ಲ. ನಾನೇ ಆ ಏಜಲ್ಲಿ ಮಗುವಿಗೆ ಏನು ಕೊಡ್ತಿದ್ದೆ ಅಂದರೆ ಮೇ ಬಿ ಫ್ರೂಟ್ಸ್ ಆಗಿರಬಹುದು, ತರಕಾರಿಗಳನ್ನೆಲ್ಲ ಕೊಡ್ತಿದ್ದೆ. ತರಕಾರಿಗಳನ್ನು ಬೇಯಿಸಿ ಕೊಡ್ಬೋದು. ಈ ಕ್ಯಾರೆಟ್ ಎಲ್ಲ ಬೇಗ ಹಾಳಾಗೋದಿಲ್ಲ, ಬೇಯಿಸಿ ಕೊಟ್ಟರೆ ಮೇ ಬಿ ಅಲ್ಲಿ ಅವರು ಸ್ನ್ಯಾಕ್ಸ್ ಥರ ಕೊಡಬಹುದು. ಮಧ್ಯಾಹ್ನ ಊಟ ಮೇ ಬಿ ಅವರೇ ಪ್ರೊವೈಡ್ ಮಾಡಬಹುದು, ಅಥವಾ ನಾವಾದ್ರೂ ಏನಾದರೂ ಒಂದು ಗಂಜಿ ಆಗಿರಬಹುದು ಅಥವಾ ಸಿರಿಲ್ಯಾಕ್ ಆ ಥರ ಏನಾದರೂ ಮಾಡಿ ಕೊಡಬಹುದು ಮಕ್ಕಳಿಗೆ. ಮತ್ತು ಸ್ನ್ಯಾಕ್ಸ್ ಥರ ಫ್ರೂಟ್ಸ್ ಕೊಡಬಹುದು, ವೆಜಿಟೇಬಲ್ಸ್ ಕೊಡಬಹುದು. ಇಲ್ಲದ್ರೆ ಮನೆಯಲ್ಲೇ ನೀವು ಕುಕ್ಕೀಸ್ ಥರ ಏನಾದರೂ ಮಾಡಿ ಕೊಡೋದಾದರೆ ಕೊಡಬಹುದು. ಮಗುವಿಗೆ ಹಲ್ಲು ಬಂದಿದ್ರೆ ಅದನ್ನು ಯೋಚನೆ ಮಾಡಿ ನಾವು ಫುಡ್ ಎಲ್ಲ ಕೊಡಬಹುದು, ಮಖಾನ ಅದು ಇದು ಎಲ್ಲ. ಹಲ್ಲು ಬಂದಿಲ್ಲ ಅಂದರೆ ಸ್ವಲ್ಪ ಸಾಫ್ಟ್ ಆದಂತಹ ಫುಡ್ಡನ್ನೇ ಕೊಡಬೇಕಾಗ್ತದೆ. ನಮ್ಮ ಆರುಷ್ಗೆ 1 ವರ್ಷ ಆಗುವಾಗ 2 ಹಲ್ಲು ಬಂದದ್ದಷ್ಟೇ. ಹಾಗಾಗಿ ನನಗೆ 1 ವರ್ಷದವರೆಗೆ ಯಾವುದೇ ಒಂದು ಹಾರ್ಡ್ ಆಗಿರುವಂತಹ ಸ್ನ್ಯಾಕ್ಸನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೆಚ್ಚಾಗಿ ನಾನು ಸಾಫ್ಟ್ ಆಗಿರುವಂತಹ ವಸ್ತುಗಳನ್ನೇ ಕೊಟ್ಟದ್ದು, ಅದರಲ್ಲೂ ಜಾಸ್ತಿ ಫ್ರೂಟ್ಸ್ ಮತ್ತು ತರಕಾರಿಗಳನ್ನೇ ಕೊಟ್ಟದ್ದು. ಸೊ ಅದೇ ಕೊಡ್ಬೋದಷ್ಟೇ. ಮತ್ತು ಈ ಡ್ರೈ ಫ್ರೂಟ್ಸ್ ಲಡ್ಡು ಅದನ್ನೆಲ್ಲ ಮಾಡಿ ಕೂಡ ಕೊಡ್ಬೋದು, ಸ್ವಲ್ಪ ಸಾಲುತ್ತಲ್ವ ಮಕ್ಕಳಿಗೆ. ಸೊ ಅದನ್ನು ಕೂಡ ಕೊಡ್ಬೋದು. ಓಕೆ, ಇನ್ನೊಂದು ಪ್ರಶ್ನೆ ಏನಂದರೆ 8-9 ತಿಂಗಳು ಮಗು ಅನಿಸುತ್ತೆ, ಈ ಏಜ್ನ ಮಕ್ಕಳಿಗೆ ಕೈಯಲ್ಲೇ ತಿನ್ನಲಿಕ್ಕೆ ಕಲಿಸೋದು ಹೇಗೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದು
6 ಮಂತ್ಸಿಂದನೇ ಸ್ಟಾರ್ಟ್ ಮಾಡಬಹುದು. 8-9 ತಿಂಗಳಾಗುವವರೆಗೆ ವೆಯ್ಟ್ ಮಾಡಬೇಕಂತೇನಿಲ್ಲ. 6 ಮಂತ್ಸ್ಗೆ ನಾವು ಯಾವಾಗ ಅವರಿಗೆ ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡ್ತೇವೆ ನೋಡಿ, ಆವಾಗ ಸಣ್ಣ ಸಣ್ಣ ಫ್ರೂಟ್ಸನ್ನು ಕಟ್ ಮಾಡಿ ಕೊಡೋದು ಅಥವಾ ದೊಡ್ಡ ದೊಡ್ಡ ಫ್ರೂಟ್ಸನ್ನು ಕಟ್ ಮಾಡಿ ಕೊಡೋದು. ಯಾವ ಫುಡ್ಡನ್ನು ಹೇಗೆ ಕೊಡಬೇಕು ಅಂತ ಹೇಳಿ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಅಥವಾ ಕೆಲವೊಂದು ವೀಡಿಯೋಸ್ ಎಲ್ಲ ಇರುತ್ತಲ್ವ ಅಲ್ಲಿ ಇಲ್ಲಿ. ನಾನು ನನ್ನದೇ ವಿಡಿಯೋ ನೋಡಿ ಅಂತ ಹೇಳೋದಿಲ್ಲ, ಯಾಕಂದರೆ ನಾನು ಕಂಪ್ಲೀಟಾಗಿ ಆ ಟೈಮಲ್ಲಿ ವೀಡಿಯೋಸ್ ಮಾಡ್ತಿರಲಿಲ್ಲ. ಆದರೆ ಇವಾಗ ದ್ರಾಕ್ಷಿ ಆದರೆ ನಾವು ಉದ್ದ ಉದ್ದ ಮಾಡಿ ಕಟ್ ಮಾಡಿ ಕೊಡಬೇಕು. ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನೆಲ್ಲ ಕೊಡೋದಾದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಕೊಡಬೇಕು, ಇಲ್ಲದ್ರೆ ಅದು ಅವರಿಗೆ ಹಿಡ್ಕೊಳ್ಳೋಕ್ಕೆ ಎಲ್ಲ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಸ್ವಲ್ಪ ದೊಡ್ಡ ಪೀಸ್ ಮಾಡಿ ಕೊಟ್ಟರೆ ಹಿಡ್ಕೊಂಡು ತಿನ್ನೋದಕ್ಕೆ ಗೊತ್ತಾಗುತ್ತೆ. ಬಟ್ ನಾವು ತುಂಬ ಜಾಗೃತಿಯಾಗಿರಬೇಕು. ಈ ಆರೆಂಜ್ ಎಲ್ಲ ಇರುತ್ತಲ್ವ, ಅದನ್ನು ಹೀಗೆ ಬಿಡಿಸಿ ಹಾಕಿದರೆ ಅದನ್ನು ಒಂದೊಂದನ್ನೇ ಹೆಕ್ಕಿ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಥರ ತರಕಾರಿಗಳನ್ನು, ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಬೇಯಿಸಿ ಕೊಡೋದು, ಆ ಥರ ಹಾಕಿ ಕೊಟ್ಬಿಡೋದು. ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಕೂತ್ಕೊಳ್ಳಿ. ಅವರು ಒಂದೊಂದನ್ನೇ ತೆಗೆದು ತಿನ್ನೋದಕ್ಕೆ ಅಭ್ಯಾಸ ಮಾಡ್ತಾರೆ. ಮೆಸ್ಸಿ ಮಾಡ್ತಾರಂತ ಸ್ಟಾಪ್ ಮಾಡಿದರೆ ಅವರು ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬ ಜಾಸ್ತಿ ಟೈಮ್ ತೊಗೊಳ್ತಾರೆ ಸೆಲ್ಫ್ ಫೀಡಿಂಗಿಗೆ. ಸೊ ನಾವು ಒಂದು ಸ್ವಲ್ಪ ಅವರಿಗೆ ಚಾನ್ಸ್ ಕೊಟ್ಟರೆ ಸ್ಲೋಲಿ ಅವರು ಚೆನ್ನಾಗಿ ಕಲಿತಾರೆ. ನಾನು ಫಾಲೋ ಮಾಡಿರುವಂತಹ ಸ್ಟೆಪ್ಸ್ ಇಷ್ಟೇ. ನಾನು ಫಿಂಗರ್ ಫುಡ್ ಕೊಟ್ಟು ಅಭ್ಯಾಸ ಆದವನಿಗೆ, ಅದಾದಮೇಲೆ ಅವನು ಕಲಿತಾ ಹೋದ ತಿನ್ನೋದಕ್ಕೆ. ಸೊ ಇವಾಗ ನೀವು ಹೆಚ್ಚಿನ ವಿಡಿಯೋದಲ್ಲಿ ನೋಡ್ತೀರಿ ಅವನು ಹೇಗೆ ಊಟ ಮಾಡ್ತಾನಂತ ಹೇಳಿ. ಬೆಳಗಿನ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಹೆಚ್ಚಾಗಿ ಅವನೇ ತಿಂತಾನೆ. ಮಧ್ಯಾಹ್ನದ ಊಟ ಎಲ್ಲ ಕೂಡ ಕೆಲವೊಂದ್ಸಲ ಅವನೇ ತಿಂತಾನೆ, ಕೆಲವೊಂದ್ಸಲ ಅಂದರೆ ಒಂದು ಅರ್ಧ ತಿಂದಾದ್ಮೇಲೆ ಮತ್ತೆ ನಾನು ಸ್ವಲ್ಪ ತಿನ್ನಿಸ್ತೇನೆ. ಒಂದು ಸ್ವಲ್ಪ ಹೊಟ್ಟೆ ಗಟ್ಟಿ ಆದಮೇಲೆ ಓಡಾಡೋದಿದ್ದೇ ಇರುತ್ತೆ. ಅದಾದಮೇಲೆ ನಾವು ತಿನ್ನಿಸಿದ್ರಾಯ್ತು. ನಾವು ನೋಡ್ಕೊಳ್ಬೇಕಷ್ಟೇ ಅವರಿಗೆ ಬೇಕಾದಷ್ಟು ಫುಡ್ ಹೊಟ್ಟೆ ಒಳಗೆ ಹೋಗಿದೆಯಾ ಇಲ್ವಾ ಅಂಥೇಳಿ. ನಮಗೆ ಗೊತ್ತಾಗುತ್ತಲ್ವ ನೆಲದ ಮೇಲೆ ಎಷ್ಟು ಬಿದ್ದಿದೆ ಅಂಥೇಳಿ, ಅದರ ಮೇಲೆ ನಾವು ಡಿಸೈಡ್ ಮಾಡಿದರೆ ಆಯಿತು. ಇನ್ನೊಂದು ಪ್ರಶ್ನೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಅಂತ ಹೇಳಿ. ಇಲ್ಲ, ಇನ್ನೂ ಸ್ಟಾರ್ಟ್ ಆಗಲಿಲ್ಲ. 1K ಸಬ್ಸ್ಕ್ರೈಬರ್ ಆಗಬೇಕು, ಜೊತೆಗೆ 4000 ಅವರ್ಸ್ ವಾಚ್ ಅವರ್ ಆಗಬೇಕು. 4000. ಸೊ ಅಷ್ಟು ರೀಚ್ ಆಗೋದು ಸ್ವಲ್ಪ ಕಷ್ಟನೇ ಅಲ್ವಾ. ನನಗೆ ವಾಚ್ ಅವರ್ ಆದ್ರೂ ಪರವಾಗಿಲ್ಲ ಇದೆ, ಯಾಕಂದರೆ ನೋಡಿದವರು ವಿಡಿಯೋನ ಚೆನ್ನಾಗಿಯೇ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬರ್ಸ್ ಇಲ್ಲ, ರೀಚ್ ಆಗ್ತಾ ಇಲ್ಲ ಅನಿಸುತ್ತೆ. ಮೇ ಬಿ ಸ್ಲೋಲಿ ಒನ್ ಆರ್ ದಿ ಅದರ್ ಡೇ ಐ ವಿಲ್ ಗೆಟ್ ಸಮ್. ನೆಕ್ಸ್ಟ್ ಕ್ವೆಶನ್, ನೀವು ಆ ರುಷ್ಗೆ ಸಿರ್ಲ್ಯಾಕ್ ಕೊಡಲಿಲ್ವಾ ಅಂತ. ಸಿರ್ಲ್ಯಾಕ್ ಕೊಡಲಿಲ್ವಾ ಅಂತ ಆ ಪ್ರಶ್ನೆಗೆ ನನಗೆ ಹೇಗೆ ಉತ್ತರ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಿರ್ಲ್ಯಾಕ್ ಕೊಟ್ಟಿದ್ದೇನೆ, ಯಾಕಂದರೆ 1 ವರ್ಷದವರೆಗೆ ನಾವು ಮಕ್ಕಳಿಗೆ ಸಿರ್ಲ್ಯಾಕೇ ಕೊಡಬೇಕು. ಆದರೆ ಮನೆಯಲ್ಲಿ ಮಾಡಿದ್ದು ಕೊಟ್ಟದ್ದು, ನಾನು ಹೊರಗಡೆಯಿಂದ ತೊಗೊಂಡು ಬಂದದ್ದು ಕೊಟ್ಟದಲ್ಲ. ಸಿರ್ಲ್ಯಾಕ್ ಅಂದರೆ ಏನು, ನಾವು ಪೌಡರ್ ಥರ ಏನು ಮಾಡಿರ್ತೇವೆ ಅದನ್ನು ಕಲಸಿ ಕೊಡುವಂಥದ್ದು ಸಿರ್ಲ್ಯಾಕ್ ಅಲ್ವಾ. ಸೊ ಯಾವುದೇ ಒಂದು ವಸ್ತುವನ್ನು ಹೊರಗಡೆಯಿಂದ ತೊಗೊಂಡು ಬಂದು ಕೊಡಲಿಲ್ಲ, ಮನೆಯಲ್ಲಿಯೇ ಬೇರೆ ಬೇರೆ ಥರದ್ದು ಫ್ಲೇವರಲ್ಲಿ ಮಾಡಿ ಕೊಡ್ತಿದ್ದೆ ಅವನಿಗೆ. ಈ ಬ್ರೌನ್ ರೈಸ್ ಇದ್ದು ಬೇರೆ, ವೈಟ್ ರೈಸ್ ಇದ್ದು ಬೇರೆ, ವೈಟ್ ರೈಸ್ ಜೊತೆಗೆ ಮೂಂಗ್ ದಾಲ್, ವೈಟ್ ರೈಸ್ ಜೊತೆಗೆ ಈ ಮೂಂಗ್ ದಾಲ್ ಮತ್ತು ಬೇರೆ ಎಲ್ಲ ದಾಲ್ ಹಾಕೋದು, ಮತ್ತು ರೈಸ್ ಜೊತೆಗೆ ಸ್ವಲ್ಪ ಗೋಧಿ ಮತ್ತು ರಾಗಿ ಹಾಕೋದು. ರಾಗಿ ಇದೊಂದು ಸೆರೆಲ್ ಮಾಡಿ ಇಟ್ಕೊಳ್ತಿದ್ದೆ, ರಾಗಿ ಮತ್ತು ಗೋಧಿ ಮತ್ತು ಸ್ವಲ್ಪ ಧಾನ್ಯ ಬೇರೆ ಏನಾದರೂ ಇರುತ್ತಲ್ವ, ಈ ಮಖಾನ ಆಗಿರ್ಬೋದು, ಸ್ವಲ್ಪ ನಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಹಾಕಿ ಒಂದು ಮಾಡ್ತಿದ್ದೆ. ಮಾಡುವಾಗ ಒಂದು 3 ವಾರಕ್ಕೆ ಬೇಕಾಗುವಷ್ಟೆಲ್ಲ ಮಾಡ್ತಾ ಇದ್ದೆ. ಅದನ್ನು ಹಾಗೆ ಅಂದರೆ 3-4 ಫ್ಲೇವರಲ್ಲಿ ಮಾಡಿ ಇಟ್ಕೊಳ್ತಿದ್ದೆ ಒಂದು 3 ವಾರಕ್ಕೆ. ಸೊ ಮಧ್ಯ ಒಂದೇ ದಿನ 3-4 ಬಗ್ಗೆ ಮಾಡ್ತಿರ್ಲಿಲ್ಲ. ಈ 1 ವಾರ ಒಂದು ಮಾಡಿದರೆ ನೆಕ್ಸ್ಟ್ 1 ವಾರ ಮತ್ತೊಂದು ಮಾಡ್ತಿದ್ದೆ. ವೀಕೆಂಡಲ್ಲಿ ಹೆಚ್ಚಾಗಿ ಮಾಡಿ ಇಟ್ಕೊಳ್ತಿದ್ದೆ, ಯಾಕಂದರೆ ಧೀರಜಿಗೆ ಕೂಡ ರಜಾ ಇರ್ತಿತ್ತು ನೋಡಿ. ಸೊ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸೆರೆಲೆಲ್ಲ ಮಾಡಿ ಇಟ್ಕೊಂಡ್ರೆ ಮತ್ತೆ 1-2 ವಾರಕ್ಕೆ ಬರುತ್ತಲ್ವ, ಅದಾದಮೇಲೆ ಮತ್ತೆ ಇನ್ನೊಂದು ಫ್ಲೇವರಲ್ಲಿ ಮಾಡ್ತಿದ್ದೆ. ಬೆಳಗ್ಗೆ ಹೆಚ್ಚಾಗಿ ರಾಗಿ, ಓಟ್ಸ್ ಎಲ್ಲ ಕೊಡ್ತಿದ್ದೆ. ಓಟ್ಸಿದ್ದು ಕೂಡ ನಾನೇ ಮನೆಯಲ್ಲಿ ಮಾಡ್ತಿದ್ದೆ. ಅದಕ್ಕೆ ಹೊರಗಡೆಯಿಂದ ತೊಗೊಂಡು ಬರುವಾಗ ನಮಗೆ ಅದರಲ್ಲಿ ಫ್ಲೇವರ್ ಇರುತ್ತೆ, ಆ್ಯಪಲ್ ಫ್ಲೇವರ್ ಮತ್ತು ಈ ಸ್ಟ್ರಾಬೆರಿ ಫ್ಲೇವರ್, ಈ ಬನಾನಾ ಫ್ಲೇವರ್, ಈ ಥರ ಎಲ್ಲ ಇರುತ್ತೆ. ನೀವು ಮನೆಯಲ್ಲಿ ಏನು ಮಾಡಬೇಕಂದ್ರೆ, ನೀವು ಸೆರೆಲ್ ಮಾಡಿ ಇಟ್ಟಿರ್ತೀರಲ್ವ ಪೌಡರ್, ಅದಾದಮೇಲೆ ಅದು ಚೆನ್ನಾಗಿ ಕುದಿ ಬಂದು ಅದನ್ನು ಬೇಯಿಸಿ ಅದೇನು ಮಾಡ್ತೀರಿ ನೋಡಿ, ಅದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಅದಕ್ಕೆ ನೀವು ಒಂದು ಹಣ್ಣನ್ನು ಮಿಕ್ಸ್ ಮಾಡಿ. ಇವಾಗ ಬನಾನಾ ಅಂದರೆ ಬನಾನಾ ಚೆನ್ನಾಗಿ ಕೈಯಲ್ಲಿ ಹೀಗೆ ಅದನ್ನು ಸ್ಮ್ಯಾಶ್ ಮಾಡಿ ಅದನ್ನು ಮಿಕ್ಸ್ ಮಾಡಿ. ಸ್ಟ್ರಾಬೆರಿ ಆದರೆ ಕೂಡ ಹಾಗೆ ಮಾಡಿ, ಅಥವಾ ನೀವು ತರಕಾರಿದ್ದು ಫ್ಲೇವರ್ ಹಾಕಿ, ಪಂಪ್ಕಿನ್ ಇದ್ದರೆ ಅದನ್ನು ಚೆನ್ನಾಗಿ ಬೇಯಿಸಿ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ. ಸ್ವೀಟ್ ಪೊಟ್ಯಾಟೋವನ್ನು ಕೂಡ ಹಾಕಿ. ರೈಸಲ್ಲಿ ಕೂಡ ಅಷ್ಟೇ, ದಿನಾಲು ಒಂದೊಂದು ಬಗೆಯ ತರಕಾರಿಗಳನ್ನು ಹಾಕಿ. ಈ ಪಾಲಕ್ ಆಗಿರ್ಬೋದು, ಬಸಳೆ ಸೊಪ್ಪಾಗಿರ್ಬೋದು, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಆಲೂಗಡ್ಡೆ, ಬೇರೆ ಬೇರೆ ಥರದ್ದು ಫ್ಲೇವರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೊಡಿ. ಆಗ ಮಗುವಿಗೆ ನೀವು ರೈಸ್ ಒಂದೇ ಐಟಮ್ ಹಾಕಿದ್ರೂ ಅದಕ್ಕೆ ಹಾಕಿರುವಂತಹ ತರಕಾರಿ ಬೇರೆ ಬೇರೆ ಆಗಿರೋದ್ರಿಂದ ಫ್ಲೇವರ್ ಬೇರೆ ಬೇರೆ ಸಿಗುತ್ತೆ.
ಇನ್ನು ಸ್ವಲ್ಪ ಮಕ್ಕಳು ದೊಡ್ಡವರಾದಮೇಲೆ ಬೇಗ ಕೂಡ ಸ್ಟಾರ್ಟ್ ಮಾಡಬಹುದು. ಆದರೆ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ದೊಡ್ಡವರಾಗ್ತಾರಲ್ವ ಮಕ್ಕಳು, ಒಂದು 8, 9, 10 ತಿಂಗಳಿಗೆಲ್ಲ ಬಂದಮೇಲೆ ನೀವು ಈ ಸೆರೆಲ್ಯಾಕ್ ಮಾಡುವಾಗ ಈ ರೈಸನ್ನು ಏನು ಕುದಿಸ್ತೀರಿ ನೋಡಿ, ಅದಕ್ಕೆ ಒಂದು ಕರಿಬೇವಿನ ಎಲೆ ಹಾಕಬಹುದು, ಅಥವಾ ಒಂದು ಪುದೀನ ಎಲೆ ಹಾಕಬಹುದು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೋದು, ಅಥವಾ ಒಂದು ಸ್ವಲ್ಪ ಶುಂಠಿ ಹಾಕಬಹುದು, ಸ್ವಲ್ಪ ಜೀರಿಗೆ ಹಾಕಬಹುದು. ಈ ಥರ ಒಂದೊಂದು ಫ್ಲೇವರ್ ಇದ್ದು ಅಂದರೆ ಇನ್ನೂ ಆ ತರಕಾರಿ ಜೊತೆಗೆ ಬೇರೆ ಫ್ಲೇವರ್ ಸಿಗುತ್ತೆ ಅವರಿಗೆ. ಸೊ ನನಗೆ ಇವತ್ತು ಬೇರೆ ಫುಡ್ ಕೊಟ್ಟಿದ್ದಾರೆ ಅಂತ ಹೇಳಿ ಮೇ ಬಿ ಟೇಸ್ಟ್ ಇಷ್ಟ ಆಗಿ ತಿನ್ಬಹುದು. ಸೊ ಈ ಥರ ಪ್ಲ್ಯಾನ್ ಮಾಡಿ ನಾನು ಕೊಡ್ತಿದ್ದೆ. ಸೊ ಕೇಳೋರಿಗೆ ಅಂದರೆ ಮನೆಯಲ್ಲೇ ಮಾಡೋದಲ್ವ, ಒಂದೇ ಥರ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಥರ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ಮೇ ಬಿ ಮಕ್ಕಳಿಗೆ ಇಷ್ಟ ಆಗಬಹುದು. ಮತ್ತು ಇನ್ನೊಬ್ರು ಕೇಳಿದರು, ರೀಸೆಂಟಾಗಿ ನಾನೊಂದು ವಿಡಿಯೋದಲ್ಲಿ ಆರುಷಿದ್ದು ಬಾಟಲ್ ಹಾಕಿದ್ದೆ, ಬಾಟಲ್ ಅಂದರೆ ಸ್ಟ್ರಾ ಇರುವಂತಹ ಒಂದು ಬಾಟಲ್ದು ವಿಡಿಯೋ ಹಾಕಿದ್ದೆ. ಅದು ಯಾವಾಗ ಸ್ಟಾರ್ಟ್ ಮಾಡಿದ್ದವನು ಕುಡಿಯೋದಕ್ಕೆ, ಸ್ಟ್ರಾದಲ್ಲಿ ಕುಡಿಯೋದಕ್ಕೆ ಹೇಗೆ ನೀವು ಕಲಿಸಿಕೊಟ್ಟದ್ದವನಿಗೆ ಅಂತ ಕೇಳಿದರು. ಆ್ಯಕ್ಚುಲಿ ಅವನು ತುಂಬ ಕಷ್ಟಪಟ್ಟಿದ್ದಾನೆ ಸ್ಟ್ರಾದಲ್ಲಿ ಕುಡಿಯೋದು, ಅವನಿಗೆ ಬೇಗ ಬರಲೇ ಇಲ್ಲ. ಮೇ ಬಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾನೆ ನಾನು ಆರಾಮಾಗಿ ಕುಡಿಯೋದಕ್ಕೆ, ಇಲ್ಲದಿದ್ದರೆ ಸ್ವಲ್ಪ ಕಷ್ಟಪಟ್ಟಿದ್ದಾನೆ. ಆದರೆ 1 ವರ್ಷ ಆದಮೇಲೆ ಸಣ್ಣ ಒಂದು ಗ್ಲಾಸ್ ಬರುತ್ತೆ, ಅದರಲ್ಲೇ ಒಂದು ಸ್ಟ್ರಾ ಬಂದಿರುತ್ತೆ, ಸ್ಟೀಲ್ ಇದೆಲ್ಲ ಸಿಗುತ್ತಲ್ವ, ಅದನ್ನು ತೊಗೊಂಡ್ರೆ ಮೇ ಬಿ ನಾವು ಅವರಿಗೆ ಕುಡಿದು ತೋರಿಸಿದ್ರೆ ಅವರು ಕೂಡ ಕಲಿತಾರೆ. ಅದು ಚಿಕ್ಕ ಸ್ಟ್ರಾ ಆದರೆ ಅವರಿಗೆ ಕುಡಿಯೋದಕ್ಕೆ ಸುಲಭ ಆಗುತ್ತೆ. ಅವ್ರು ಜಾಸ್ತಿ ಪ್ರೆಷರ್ ಹಾಕಬೇಕಂತ ಇಲ್ಲ, ಸುಲಭವಾಗಿ ಮೇಲೆ ಬರುತ್ತಲ್ವ ಅದರಲ್ಲಿರುವಂತಹ ನೀರು. ನೀವು ಹಾಗೆ ಕೂಡ ಕಲಿಸಬಹುದು, ಇಲ್ಲದ್ರೆ ಈ ಥರ ಬಾಟಲನ್ನು ಯೂಸ್ ಮಾಡಿ ಕೂಡ ಕಲಿಸಬಹುದು. ಮತ್ತೇನು ಗೊತ್ತಾ, ಇಂಥದ್ದೆಲ್ಲ ವಸ್ತುಗಳು, ವಿಷಯಗಳು ಮಕ್ಕಳು ಅವರಿಗೆ ನನಗೆ ಬೇಕು ಈಗ ಅಂತ ಅವರಿಗೆ ಅನಿಸಿದ್ರೆ ಆ ಟೈಮಲ್ಲಿ ಕಲ್ತು ಬಿಡ್ತಾರೆ. ಇಲ್ಲದ್ರೆ ಕೆಲವೊಂದು ವಿಷಯಗಳನ್ನು ಅವರು ಕಲಿಯೋದೇ ಇಲ್ಲ. ನಾವು ತುಂಬ ಸರಿ ಹೇಳಿ ಕೊಟ್ಟರೆ ಕೂಡ ಅವರು ಕಲಿಯೋದು ತುಂಬ ಡಿಲೇ ಮಾಡ್ತಾರೆ. ನಮ್ಮ ಆರುಷ್ ಕೂಡ ಹಾಗೆ ಮಾಡಿದ್ದಾನೆ. ಈ ಸಮ್ಮರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅನಿಸಿದಾಗ ನೀರನ್ನು ಸ್ಟ್ರಾದಲ್ಲಿ ಕುಡಿಯೋದು ಹಾಗೆ ಕಲ್ತ್ಬಿಟ್ಟಿದ್ದಾನೆ. ನಾನು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ, ನಾನು ಕೂಡ ಅಷ್ಟೊಂದು ಮಿಡ್ಲಲ್ಲಿ ಕಲಿಸ್ತಿರ್ಲಿಲ್ಲ. ಒಂದು ಸ್ವಲ್ಪ ದಿನದ ಹಿಂದೆ ಕಲಿಸ್ತಿದ್ದೆ, ಅದಾದಮೇಲೆ ಅದು ಸೈಡಲ್ಲೇ ಇತ್ತು ಬಾಟಲ್. ಹಾಗಾಗಿ ಅವನಿಗೆ ಈ ಒಂದು ವಿಷಯ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ 1 ವರ್ಷ ಆದಮೇಲೆ ಮಕ್ಕಳು ಆರಾಮಾಗಿ ಕುಡಿತಾರೆ. ನಾನು ಅವನಿಗೆ ಹೆಚ್ಚಾಗಿ ಓಪನ್ ಕಪ್ಪಲ್ಲೇ ಅಭ್ಯಾಸ ಮಾಡಿರೋದ್ರಿಂದ ನನಗೇನು ಅಷ್ಟೊಂದು ಕಷ್ಟ ಆಗಲಿಲ್ಲ. ಸೊ ಓಪನ್ ಕಪ್ಪಲ್ಲೇ ಅವನು ಆರಾಮಾಗಿ ಕುಡಿತಾ ಇದ್ದ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಬಹುದು. ನೀವು ನನಗೆ ಸಾಧ್ಯ ಆದರೆ ಕಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ, ಇಲ್ಲದ್ರೆ ಈ ಥರ ಏನಾದರೂ ಒಂದು ಬ್ಲಾಗಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅಷ್ಟೇ, ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬೈ.